ಚಿಟ್ಟಾಣಿಯವರು ನೀವು ಬ್ರಾಹ್ಮಣರಿಗೆ ನಾಯಕನ ಕಾಲು ಹಿಡ್ಕೊಂಡು ಇದು ಮಾಡಲಿಲ್ಲ. ಆಗ ಅವ್ರು ಚಿಟ್ಟಾಣಿಯವ್ರನ್ನು ಬಹಳ ದೊಡ್ಡ ಮಾತಾಡಿದ್ರು, ಕಲೆಗೆ ಜಾತಿ ಇಲ್ಲ, ಯಾವ ಜಾತಿ ಕಲಾವಿದನಾದ್ರೂ ಅವ ಕಲಾವಿದ. ಅವ್ ಮಾಡಿದ್ರು ತಂದೆ ಪಾತ್ರ, ನಾನು ಮಾಡಿದ ಮಗನ ಪಾತ್ರ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ 2 ಜಿಲ್ಲೆಯಿಂದ 48 ಮೇಳ ನಡೀತಾ ಇದೆ, ವೃತ್ತಿ ಮೇಳ 48. ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ವೃತ್ತಿ ಮೇಳ ಇಲ್ಲ, ಅದೇ ಬೇಸರ ನಮಗೆ. ನನ್ನ ಗುರುತಿಸಿ ಮತ್ತೆ ಇಲ್ಲಿಗೆ ಬಂದು, ಅದು ನೀವು ಶ್ರಮ ಪಟ್ಟು ಯಾವುದೋ ಊರಿಂದ ಇಲ್ಲಿಗೆ ಬಂದು ನನ್ನ ಮನೆ ಹುಡ್ಕೊಂಡು ಬರೋದು ಕಷ್ಟ. ಇದು ದಂಡಕಾರಣ್ಯ, ಅಂತ ಪ್ರದೇಶಕ್ಕೆ ನಮ್ಮನ್ನು ಹುಡ್ಕೊಂಡು ಬಂದು. ದಯವಿಟ್ಟು ಮಲೆನಾಡು ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ. ನೀವು ಈಗ ಚಿಟ್ಟಾಣಿ ಇರ್ಬೋದು, ಶಂಭು ಹೆಗಡೆ ಇರ್ಬೋದು, ಮಹಾಬಲಿ ಹೆಗಡೆ ಅಂತ ದೊಡ್ಡ ಯಕ್ಷಗಾನ ಮಹಾನ್ ಕಲಾವಿದ್ರು, ಅಂತ ಜೊತೆಗೆಲ್ಲ ಯಕ್ಷಗಾನ ಮಾಡಿದ್ರ. ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು, ಹೇಗೆ ನೀವು ಅವ್ರ ಜೊತೆ ಇದ್ ಮಾಡಿದ್ರ ಅಂತ ಹೇಳ್ಬೋದು? ಚಿಟ್ಟಾಣಿ ರಾಮಚಂದ್ರ ಹೆಗಡೆ ರೊಟ್ಟಿ 9 ವರ್ಷ ತಿರುಗಾಟದಲ್ಲಿ ಇದ್ದೆ. ಮತ್ತೆ ಚಿಟ್ಟಾಣಿಯವರು ಅಂದ್ರೆ ಬಹಳ ಹೆಸರು. ಈಗ ಒಂದು 10 ವರ್ಷದಿಂದ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ನಮ್ಮ ಯಕ್ಷಗಾನಕ್ಕೆ ಮೊದಲಾಗಿ ಪದ್ಮಶ್ರೀ ಪ್ರಶಸ್ತಿ ಬಂದದ್ದು ಅವರಿಂದ, ಮತ್ತೆ ಯಾರಿಂದ ಬರಲಿಲ್ಲ. ಅವರು ಬಹಳ ಉತ್ತಮ ಕಲಾವಿದರು. ಮತ್ತೆ ಅವರು ರಂಗ ಪ್ರವೇಶ ಮಾಡ್ತಾರಂತಂದ್ರೆ 1000 ಜನ ಹಿಂಗೆ ಹೋಗ್ಬೇಕು ಅಂತಂದ್ರೆ ಮತ್ತೆ ವಾಪಸ್ ಬಂದ್ಬಿಡ್ತಿದ್ರು. ಅವ್ರು ಯಕ್ಷಗಾನ ಇದೆ ಹಾಗೆ ಚುರುಕುತನ. ಮತ್ತೆ ಆ ಪಾತ್ರಗಳಿಗೆ ಆ ಜೀವ ತುಂಬು ಇದಿದೆಯಲ್ಲ, ಚಿಟ್ಟಾಣಿ ಪರಕಾಯ ಪ್ರವೇಶ ಮಾಡಿದಾಗ ಮತ್ತೆ ಅವರಲ್ಲಿ ಆ ಒಂದು ನೈಜತೆ ಇರ್ತಿತ್ತು. ಅವ್ರು ಮಾಡಿದಂತ ಪಾತ್ರಗಳು ಇನ್ನೂ ಜೀವಂತ ಇದ್ದಾರೆ. ಅವರು ಕೀಚಕ, ಭಸ್ಮಾಸುರ, ಮಾಗಧ, ಗದಾ ಇದ್ದುದು ಕೌರವ, ರಾಜ ರುದ್ರಕೋಪ, ಮತ್ತೆ ಅವರಿಗೆ ಮೀಸಲು, ಮತ್ತೆ ಬೇರೆಯವರಿಗೆ ಆಗುವುದಿಲ್ಲ ಅಂತ ಪಾತ್ರಧಾರಿ ಅವರು. ಮತ್ತೆ ನೀವು ಹೇಳಿದಾಗೆ ಅದರಲ್ಲೇ ಅವ್ರು ಪರಕಾಯ ಪ್ರವೇಶ ಇದ್ದಾಗೆ ಅದ್ರಲ್ಲಿ ತನ್ನನ್ನು ತಾನು ತೊಡಗಿಸಿರ್ತದೆ. ಅವರು ಹೇಗಿರ್ತಿದೆ ಅಂದ್ರೆ ಕಲೆಯಲ್ಲಿ ಜಾತಿಯನ್ನು ನೋಡ್ತಿರ್ಲಿಲ್ಲ ಅವರು. ಒಮ್ಮೆ ಸಿರಿಸಿ ಯಲ್ಲಾಪುರದಲ್ಲಿ ನಾನು ಅವರೊಟ್ಟಿಗೆ ಇದ್ದಾಗಲೇ ಪುತ್ರ ಬಲಿದಾನ ಅಂತ ಪ್ರಸಂಗ. ನನ್ನದು ತಂದೆಯ ಪಾತ್ರ ಧರ್ಮಪಾಲ ಅಂತ, ತಂದೆ ಅಂಗದೇಶದ ದೊರೆ ಧರ್ಮಪಾಲ ಅಂತ. ಅವರು ಕಳ್ಳಾಗಿರ್ತಾನವ, ಆ ರಾಜಕುಮಾರ. ಅವನನ್ನು ಅವನು ಬಂದು ಇಲ್ಲಿ ತಂದೆಗೆ ನಮಸ್ಕಾರ ಮಾಡುವಾಗ ಆ ಕಣ್ಣನ ಕಾಲ ಮುಟ್ಟಿ ನಮಸ್ಕಾರ ಮಾಡುವುದೇನು, ಒತ್ತುವುದೇನು, ಕೈ ಅಷ್ಟು ಆ ಅಭಿನಯ ಅಷ್ಟು ಚಂದ. ಅದನ್ನ ನೋಡಿದಾಗ ಕೆಲವರು ಹಿಂಗೆ ಅವ್ರು ಪ್ರಶ್ನೆ ಮಾಡಿದ್ರು, ಚಿಟ್ಟಾಣಿಯವ್ರು ನೀವು ಬ್ರಾಹ್ಮಣರಿಗೆ ನಾಯಕನ ಕಾಲು ಹಿಡ್ಕೊಂಡು ಇದು ಮಾಡಲಿಲ್ಲ. ಆಗ ಅವ್ರು ಚಿಟ್ಟಾಣಿಯವ್ರನ್ನು ಬಹಳ ದೊಡ್ಡ ಮಾತಾಡಿದ್ರು, ಕಲೆಗೆ ಜಾತಿ ಇಲ್ಲ, ಯಾವ ಜಾತಿ ಕಲಾವಿದನಾದ್ರೂ ಅವ ಕಲಾವಿದ. ಅವ್ ಮಾಡಿದ್ರು ತಂದೆ ಪಾತ್ರ, ನಾನು ಮಾಡಿದ್ ಮಗನ ಪಾತ್ರ. ಆ ತಂದೆಗೆ ಏನ್ ಗೌರವ ಕೊಡ್ಬೇಕು ರಂಗದಲ್ಲಿ ನಾವು ಕೊಡ್ಬೇಕು, ಅದು ನಾವು ಕೊಡ್ಲೇಬೇಕು. ಆಗ ಮಾತ್ರ ನಾವು ಕಲಾವಿದ್ರು. ಅದೇ ನಾವು ಕಲಾವಿದ್ರು ಆಗುದಿಲ್ಲ, ನಾವು ಜಾತಿಯನ್ನೇ ಬಿಂಬಿಸ್ತೇವೆ ಅಂತ ಆಗ್ಬಿಡ್ತದೆ. ಅಂತ ಆಗ್ಬಾರ್ದು ಅಂತ ತುಂಬಾ ಜನ ಅದಕ್ಕೂ ದಂಗಾದ್ರು. ಕಡೆಗೆ ಶಂಭು ಹೆಗಡೆಯವರು ಹಾಗೆ. ಶಂಭು ಹೆಗಡೆಯವರು ಬಹಳ ಶ್ರೇಷ್ಠ ಕಲಾವಿದರು. ಅವರು ಮಾಡಿದಂತ ಕೆಲವು ಪಾತ್ರಗಳು ಉಳಿದವ್ರ ಹತ್ರ ಮಾಡ್ಲಿಕ್ಕೂ ಆಗುದಿಲ್ಲ. ಅವರದ್ದು ಹರಿಶ್ಚಂದ್ರ ಬಹಳ ಹೆಸರುವಾಸಿ ಮಾಡಿದ್ರು. ಯಾಕಂದ್ರೆ ಅವರದ್ದು ಹರಿಶ್ಚಂದ್ರ ಇದೆ ಅಂತಂದ್ರೆ 1000 ಜನ ಕಿಕ್ಕಿದ್ ಬರ್ತಿದ್ರು. ಮತ್ತೆ ಅವ್ರು ಕರ್ಣ, ಹರಿಶ್ಚಂದ್ರ, ಮತ್ತೆ ತುಂಬಾ ಕೃಷ್ಣ ಸಂಧಾನ ಕೃಷ್ಣ, ಕೌರವ, ಗದಾ ಇದ್ದುದು ಕೌರವ, ಮತ್ತೆ ಭೀಷ್ಮ ಪರ್ವತ ಭೀಷ್ಮ, ಶಲ್ಯ, ಇದು ಸಾಲ್ವ, ತುಂಬಾ ವೇಷಗಳು. ನಳದಮಯಂತಿಯ ಭಾವುಕ, ಅದ್ರದ್ದು ಬಹಳ ಉತ್ಕೃಷ್ಟ ಅವರದ್ದು. ಅವ್ರ ಪಾತ್ರಗಳು ಈಗಲೂ ಅಷ್ಟು ಜೀವಂತ ಇದ್ದದ್ದು. ಯಾರಾದ್ರೂ ಪಾತ್ರ ಮಾಡ್ಬೇಕಿದ್ರೆ ಅವ್ರೊಂದ್ಸಲ ನೆನ್ಪು ಮಾಡ್ಕೊಂಡೆ ಅವ್ರನ್ನ ಮಾಡೋದು. ಶಂಭು ಹೆಗಡೆ ಪಾತ್ರ ಈಗ ಮಾಡ್ತಿದ್ರು ಅಂತ ಪಾತ್ರ. ಈಗ ಅವರೇ ಕಲಾ ಕೇಂದ್ರ ಸ್ಥಾಪನೆ ಮಾಡಿದ್ದಾರೆ ಗುಣಮಂತೆಯಲ್ಲಿ, ಶ್ರೀಮಯ ಕಲಾ ಕೇಂದ್ರ ಅಂತ. ಅದರಲ್ಲಿ ಅನೇಕ ಶಿಷ್ಯರನ್ನು ತಯಾರು ಮಾಡಿ 1000 ಜನ ಶಿಷ್ಯರನ್ನು ಯಕ್ಷಗಾನಕ್ಕೆ ಒಪ್ಪಿಸಿದ್ದಾರೆ ಅವರು ಜೀವಂತ ಇರುವಾಗ. ಈಗ ಅವ್ರ ಮಗ ಶಿವಾನಂದ ಹೆಗಡೆ ಅವರು ನಡೆಸ್ತಾ ಇದ್ದಾರೆ. ನಾನು 2 ವರ್ಷ ಅಲ್ಲಿ ನೃತ್ಯ ಶಿಕ್ಷಕನಾಗಿ ಕೆಲಸ ಮಾಡಿದ್ದೆ, ಮಕ್ಕಳಿಗೆ ನೃತ್ಯ ಹೇಳ್ಕೊಡ್ಲಿಕ್ಕೆ. ನಾನು ಮತ್ತು ಬೇರಂಕಿ ಗಣಪತಿ ಭಾಗವತ್ ಅಂತ, ಅವ್ರ ಭಾಗವತಿಗೆ ನಾನು ನೃತ್ಯ ಕಲಿಸೋದಕ್ಕಿದ್ದೆ. ಆಮೇಲೆ ಅಲ್ಲಿಂದ ಬಿಟ್ಟು ಮತ್ತೆ ಪ್ರಾರಂಭ ಮಾಡಿದೆ. ನಾನು ಈ ಬಯಲಾಟ ಮೇಳಗಳಿಗೆ ಹೋಗ್ಬೇಕು ಅನಿಸ್ತು. ಈಗ ಅದನ್ನ ಅಲ್ಲಿಗೆ ನಿಲ್ಲಿಸಬಾರ್ದು ಅಂತ ಮನೆಯ ಸಾಪತ್ರೆಗಳನ್ನೆಲ್ಲ ಬದಿಗಿರಿಸಿ ಮತ್ತೆ ಮೇಳ ಸವಾರಿ ಆಯ್ತು. ಆಮೇಲೆ ಮದುವೆ ಆಯ್ತು, ಮಕ್ಕಳಾಯ್ತು. ಆಮೇಲೆ ಸ್ವಲ್ಪ ಇದು ಮತ್ತೆ ಈಗ 12-13 ವರ್ಷ ಆಯ್ತು ಬಯಲಾಟ ವೃತ್ತಿ ಮೇಳದಲ್ಲಿ ಇದ್ದೀನಿ ಈಗ. ಮೊದಲು ಈಗ ಇದು ಹೋದದ್ದೇ ಮೊದಲು ಶಿವಂದೂರು ಮೇಳ, ಅಡಿ ಗೋಳಿಗರಡಿ ಮೇಳ, ಹಟ್ಟಿಯಂಗಡಿ ಮೇಳ, ಕಮಲಶಿಲೆ ಮೇಳ, ಆಜರಿ ಶನೇಶ್ವರ ಮೇಳ ಅಂತ ಅಲ್ಲೆಲ್ಲ ಇದ್ದು. ಕಡೆ ಈಗ ನಾನು ಪ್ರಸ್ತುತ ಮಂದತ್ತಿ ಮೇಳದಲ್ಲಿ ಸಂತೋಷವಾಗಿ ಅಲ್ಲಿದ್ದೀನಿ. ಯಾಕಂದ್ರೆ ಒಳ್ಳೆ ವ್ಯವಸ್ಥೆ ಇದೆ,
ಮಂದತ್ತಿ ದುರ್ಗಾ ಪರಮೇಶ್ವರಿ ಅಂತ ಆ ದೇವ್ರು ನೆನ್ಸ್ಕೊಂಡು ನಾನು ಹೊರಟು ಇಲ್ಲಿಂದ ಹೋಗ್ಬೇಕಾದ್ರೆ ಅಮ್ಮ ನಾನು ನಿನ್ ಸನ್ನಿಧಾನ ಬರ್ತೀನಿ ಅಂದ್ರೆ ಸಾಕು, ಯಾರಾದ್ರೂ ನಾನು ಕರ್ಕೊಂಡು ಹೋಗ್ತಾರೆ. ನಾನು ಆವತ್ತಿನ ಪ್ರೋಗ್ರಾಮಿಗೆ ಇಲ್ಲ ಅಂತ ಆಗುದಿಲ್ಲ, ನಾವು ಸ್ಮರಣೆ ಮಾಡ್ಕೊಂಡು ಸಾಕು, ಅಷ್ಟು ಒಳ್ಳೆ ವ್ಯವಸ್ಥೆ ಇದೆ ಅದಕ್ಕೆ. ಆದ್ರಿಂದ ನಾವು ಈಗ ನೇರವಾಗಿ ಅಲ್ಲಿಗೆ ಹೋಗ್ತಾ ಇರ್ತೀವಿ. ಅಂತ ಫಂಕ್ಷನ್ ಅಲ್ಲಿ ನಾವು ತೊಡಗ್ಬೇಕಲ್ಲ. ಯಕ್ಷಗಾನದಲ್ಲಿ ಎಷ್ಟೊಂದು ಹಲವಾರು ವರ್ಷಗಳ ಕಾಲ ಯಕ್ಷಗಾನ ಮಾಡಿದೆ, ನಿಮ್ಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಕೆಲವೊಂದು ಮುಖ್ಯವಾದ ಪ್ರಶಸ್ತಿಗಳನ್ನ ನಮ್ಮ ವೀಕ್ಷಕರ ಜೊತೆ ಹೇಳ್ಬೋದು. ಅಡ್ಡಿಲ್ಲ. ನನಗೆ 1993ರಲ್ಲಿ ಅದು ಗಾಜನೂರಲ್ಲಿ ಯಕ್ಷಗಾನ ಕಲಿಸುವಾಗ ಮಕ್ಕಳಿಗೆ ಅಲ್ಲಿ ಯಕ್ಷಗಾನ ರಾಜ್ಯ ಪ್ರಶಸ್ತಿ ಅಂತ ಬಂದಿದೆ. ಅದು ಆಗಿನ ಕಾಲದ ಅವ್ರು ಬ್ಯಾನರ್ಜಿ ಅಂತ ರಾಜ್ಯಪಾಲರ ಕೈಯಿಂದ ಕೊಡಿಸಿದ್ದು. ಕರಿಬಸವನವರು ಸಿನಿಮಾ ನಟ ಕರಿಬಸವನವರಿಗೆ ನನಗೆ ಒಟ್ಟಿಗೆ ಸನ್ಮಾನ. ಅದೊಂದು ಕಡೆಗೆ 2021ರಲ್ಲಿ ಉಡುಪಿಯ ಯಕ್ಷಗಾನ ಕಲಾರಂಗ ಅಂತ ದೊಡ್ಡ ಸಂಸ್ಥೆ ಇದೆ, ಯಕ್ಷಗಾನ ಕಲಾವಿದರಿಗಾಗಿ ಮೀಸಲಿಟ್ಟದ್ದು. ಅವ್ರ ಆಗು ಹೋಗಗಳನ್ನು, ಅವರನ್ನ ಏನೇ ತೊಂದರೆ ಅದು, ಒಬ್ಬ ಕಲಾವಿದನೇ ಅನಾರೋಗ್ಯ ಇದ್ದವನೇ ಅವನಿಗೆ ಬೇಕಾದಷ್ಟು ಸಹಕಾರ ಕೊಡೋದು. ಮತ್ತೆ ಕಲಾವಿದ 60 ವರ್ಷ ಮೇಲ್ಪಟ್ಟ ಕಲಾವಿದರಿಗೆ ಯಕ್ಷಗಾನ ಕಲಾರಂಗ ಪ್ರಶಸ್ತಿ ಅಂತ ಕೊಡ್ತಾರೆ. ಅವರಿಗೆ ಪ್ರಶಸ್ತಿ ಜೊತೆಗೆ 25,000 ರೂಪಾಯಿ ನಗದು ಅವರ ಆರ್ಥಿಕವಾಗಿ ಕೊಡ್ತಾರೆ. ಮತ್ತೆ ಬಹಳ ಗೌರವಯುತವಾಗಿ ನೋಡ್ಕೊಳ್ತಾರೆ. ಕಡೆಗೆ 2022ರಲ್ಲಿ ನನಗೆ ಕರ್ನಾಟಕ ರಾಜ್ಯ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಬಂತು, ಬಹಳ ಗೌರವಯುತವಾದದ್ದು. ಮತ್ತೆ ಈ ನಮ್ಮ ಶಿರಸಿ, ಸಿದ್ದಾಪುರ ಮತ್ತು ಸೌತ್ ಕನ್ನಡ, ಉಡುಪಿ ಈಗ ಒಂದು 1000 ಸನ್ಮಾನ ಆಗಿದೆ ಎಲ್ಲ ಸಂಘ ಸಂಸ್ಥೆಗಳಿಂದ. ಅದನ್ನ ಬಹಳ ಸಂತೋಷವಾಗಿ ಸ್ವೀಕರಿಸಿದ್ದೀನಿ. ನಮ್ಗೆ ಯಾಕಂದ್ರೆ ಸನ್ಮಾನಕ್ಕಿಂತಲೂ ನಮ್ಮನ್ನು ಗುರುತಿಸ್ತಾರೆ, ಆ ಸಮಯಕ್ಕೆ ಅವ್ರು ಗುರುತಿಸ್ತಾರೆ. ನಾವು ಯಕ್ಷಗಾನ ಮೂಲಕ ಎಲ್ಲ ನಾನು ಉತ್ತರ ಕನ್ನಡ ಜಿಲ್ಲೆಯವನಾದ್ರು, ಉಡುಪಿ ಜಿಲ್ಲೆಯವರು, ಸೌತ್ ಕೇಂದ್ರದವರು ಯಕ್ಷಗಾನಕ್ಕಾಗಿ ಜೀವನ ಮುಡಿಪಿಟ್ಟವನಂತ ಅವ್ರು ಗುರುತಿಸಿ ಸನ್ಮಾನ ಮಾಡ್ತಾರೆ. ಅದು ನಮ್ಗೆ ಸಂತೋಷ. ಈಗ ನಮ್ಮ ತಾಲೂಕಿನವ್ರು ಸನ್ಮಾನ ಮಾಡಿದ್ರೆ ನಮ್ಮವರು ಅಂತ ಸನ್ಮಾನ ಮಾಡ್ಬೋದು. ಅಲ್ಲಿ ಹಾಗಲ್ಲ, ಯಾವುದೋ ಜಾತಿಯವರು, ಯಾವುದೋ ಸಮಾಜದವರು ಒಬ್ಬ ಗುರುತಿಸ್ತಾರೆ, ಹಿರಿಯ ಕಲಾವಿದ ಅಂತ ಗುರುತಿಸ್ತಾರೆ. ಅದು ನಮ್ಗೆ ಸಂತೋಷ ಕೊಡ್ತದೆ. ಯಕ್ಷಗಾನದಲ್ಲಿ ಅವನು ಎಷ್ಟೇ ದುಃಖ ದುಮ್ಮಾನಗಳಿರಲಿ, ಎಷ್ಟೇ ಕಷ್ಟ ಕಾರ್ಪಣ್ಯಗಳಿರಲಿ, ಅವ ಆ ಯಕ್ಷಗಾನ ವೇಷದಲ್ಲಿ ಅಥವಾ ಅದರ ಚೌಕಿಯಲ್ಲಿ ತೊಡಗಿದಂತಂದ್ರೆ ಅದೆಲ್ಲ ಮರ್ತು ಬಿಡ್ತಾನೆ. ಅವನ ಜೀವನವೇ ಅದಾಗಿರ್ತದಲ್ಲ. ನಮ್ಮ ಮನೆ ಬಡಿ ಹಾಗಿದೆ ಹೀಗಿದೆ ಅದನ್ನೆಲ್ಲ ಮರ್ತು ಬಿಡ್ತಾನೆ. ಆ ನೋವು ನಲಿವು ಮರ್ತು ಬಿಡ್ತಾನೆ. ಅವ ಜೀವನದಲ್ಲಿ ಅದರಲ್ಲೇ ಪರಿಪೂರ್ಣ ಆಗ್ಬಿಡ್ತಾನೆ. ಹಾಗಿದ್ರೆ ಮಾತ್ರ ಒಬ್ಬ ಕಲಾವಿದ ಆಗ್ಲಿಕ್ಕೆ ಆಗ್ತದೆ. ಅದಿಲ್ಲ ಅಂತಂದ್ರೆ ಮನೆಯಲ್ಲಿ ಹಾಗೆ ಕಷ್ಟ ಉಂಟು, ಹೀಗುಂಟು, ಹೆಂಡತಿ ಮಕ್ಕಳು ಏನ್ ಮಾಡ್ತಾರೋ ಅದೆಲ್ಲ ಯೋಚನೆ ಮಾಡಿದ್ರೆ ಅವ್ನು ಕಲಾವಿದ ಆಗ್ಲಿಕ್ಕೆ ಆಗುದಿಲ್ಲ. ಪರಿಪೂರ್ಣ ಕಲಾವಿದ ಆಗ್ಬೇಕು ಅಂತಂದ್ರೆ ಅವನು ಎಲ್ಲವನ್ನು ಮರಿಬೇಕು, ಅದರಲ್ಲೇ ತೊಡಗಿರ್ಬೇಕು. ಅಂದ್ರೆ ಐಕ್ಯತಾ ಭಾವನೆ ಇರ್ಬೇಕು. ಹಾಗೆ ಮಾಡಿದ್ರೆ ಮತ್ತೆ ಅವ್ನು ಕಲಾವಿದ ಆಗ್ತಾನೆ, ಸಂತೋಷ ಇದಾಗ್ತದೆ. ಈಗ ನೀವು ಎಷ್ಟು ವರ್ಷಗಳ ಕಾಲ ಯಕ್ಷಗಾನ ನೋಡ್ತಾ ಬಂದಿದ್ದೀರಾ? ಸುಮಾರು 18 ವರ್ಷದಿಂದ ಈಗ ಯಕ್ಷಗಾನ ಪ್ರಾರಂಭ ಮಾಡಿದಿರಾ. ಎಷ್ಟು ವರ್ಷಗಳ ಕಾಲ ಯಕ್ಷಗಾನ ನೋಡ್ಕೊಂತ ಬಂದಿದ್ದೀರಾ? ನಿಮ್ಮ ಪ್ರಕಾರ ಯಕ್ಷಗಾನ ಮೊದ್ಲಿನ ಸ್ಟೇಜ್ ಅಲ್ಲಿ ನೀವು ಚಿಕ್ಕವರಿದ್ದ ಯಕ್ಷಗಾನ ಯಾವ ರೀತಿ ಇತ್ತು, ಈಗ ಪ್ರಸ್ತುತ ಯಕ್ಷಗಾನ ಯಾವ ರೀತಿ ಇದೆ? ಅಂದ್ರೆ ಆಗಿನ ಉತ್ತುಂಗ ಸ್ಟೇಜ್ ಅಲ್ಲಿ ಇದೆಯೋ ಅಥವಾ ಕಡಿಮೆ ಆಗ್ತದೆ, ಯಾವ ರೀತಿ ಇದೆ? ಇಲ್ಲ, ಈಗ ಮೊದಲೇ ಯಕ್ಷಗಾನಕ್ಕಾಗಿ ಆಗ ಬರುವವರ ಸಂಖ್ಯೆ ಬಹಳ ಇತ್ತು. ಈಗ ಒಂದು ಉಡುಪಿ ಕೇಂದ್ರ ಅಂತ ಇಟ್ಕೊಳ್ಳಿ, ಆಗ ಯಕ್ಷಗಾನ ಕಲಿಸ್ತೇನೆ ಅಂತಂದ್ರೆ ಅವರು ಒಂದು ಅರ್ಜಿ ಆಹ್ವಾನ ಕೊಟ್ಟರೆ ಒಳ್ಳೆ ಅವರು ತಗೊಳ್ಳೋದು 10-20 ಹುಡುಗರಾದ್ರೆ ಒಂದು 100-200 ಜನ ಬರ್ತಿದ್ರು ಯಕ್ಷಗಾನ ಕಲಿಬೇಕಂತ. ಈಗ ಯಕ್ಷಗಾನ ಅವರು ವರ್ಷಕ್ಕೊಂದ್ಸರಿ ಅರ್ಜಿ ಆಹ್ವಾನ ಮಾಡಿದ್ರೆ ಏನೋ ಒಂದ್ 3-4 ಜನ ಬರ್ತಾರೆ. ಈಗ ಧಾರಾವಾಹಿ, ಫಿಲ್ಮ್, ಸಿನಿಮಾ, ಧಾರಾವಾಹಿ ಮತ್ತೆ ಬೇರೆ ಬೇರೆ ಮಾಧ್ಯಮಗಳು ಬಂದದ್ರಿಂದ ಯಕ್ಷಗಾನ ಕಲಿಕೆ ಪ್ರಾರಂಭ, ಒಂದು ಹಂತದ ಕಲಿಕೆ ಪ್ರಾರಂಭ ಕಡಿಮೆ ಆಯ್ತು. ಆಮೇಲೆ ಮತ್ತೀಗ ಯಕ್ಷಗಾನ ಕಲಿಯೋದು ಸ್ವಲ್ಪ ಮತ್ತೆ ಎಲ್ಲರಿಗೂ ಇಂಟ್ರೆಸ್ಟ್ ಬರ್ತದೆ. ಒಂದ್ಸಾರಿ ಈಗ ಅಲ್ಲಿ ಉಡುಪಿ ರಘುಪತಿ ಭಟ್ ಅಂತ ಶಾಸಕರಿದ್ರು, ನಮ್ಮ ಶಿರ್ಸಿಲಿ ಕಾಗೇರಿ ಅವರು, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಯಕ್ಷಗಾನಕ್ಕಾಗಿ ಒಂದು ಪಾಠ ಬರಬೇಕು ಅಂತೇಳಿ ಶಾಲೆ ಮಕ್ಕಳಿಗೆ ಅದೊಂದು ಸರಿ ಆಗ ಇದು ಮಾಡಿದ್ರು. ಈಗ ಶಿಕ್ಷಣ ಮಂತ್ರಿಗಳಿದ್ದಾಗ ಅದು ನಮ್ಮ ಉತ್ತರ ಕನ್ನಡ ಸ್ಥಗಿತ ಆಗೋಯ್ತು. ದಕ್ಷಿಣ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಈಗಲೂ ಪ್ರತಿ ಶಾಲೆಯಲ್ಲೂ 3 ತಾಸಿನ ಯಕ್ಷಗಾನ ಪ್ರೋಗ್ರಾಮ್ ಮಾಡ್ತೀವಿ. ಅಂದ್ರೆ ಎಲ್ಲ ಗುರುಗಳನ್ನ ಅಲ್ಲಿ ಯಕ್ಷಗಾನ ಕೇಂದ್ರದಲ್ಲಿ ಕಲಿತ ಹುಡುಗರನ್ನೇ ಕರ್ಕೊಂಡೋಗಿ, ಅಂದ್ರೆ ಗುರುಗಳನ್ನ ಕರ್ಕೊಂಡೋಗಿ ಯಕ್ಷಗಾನ ಅಧ್ಯಯನ ಮಾಡಿಸ್ತಾರೆ. ಸಣ್ಣ ಮಕ್ಕಳಿಂದ 1ನೇ ಕ್ಲಾಸಿಂದ ಹಿಡಿದು SSLC ವರೆಗೂ ಉಂಟು. ಈಗ ನಮ್ಮಲ್ಲಿ ಕಲಾವಿದರು ಕೊರತೆ ಆಗಿದೆ, ದಕ್ಷಿಣ ಕನ್ನಡದಲ್ಲಿ ಕಲಾವಿದರು ಕಡಿಮೆ ಆಗುದಿಲ್ಲ. ಯಾಕಂದ್ರೆ ಶಾಲೆ ಮಕ್ಕಳು ಒಬ್ಬರಲ್ಲೊಬ್ಬರು ತಯಾರಾಗ್ತಾರೆ.
ಓದುವ ಅಧ್ಯಾಯದಲ್ಲಿ ಇನ್ನೂ ಹೆಚ್ಚು ಮುಂದೋದ್ರೆ ಕೆಲವರು ಯಕ್ಷಗಾನಕ್ಕೆ ತೋರಿಸ್ತಾರೆ. ಹಾಗಾಗಿ ಅವರಿಗೆ ಯಕ್ಷಗಾನ ಕಲಾವಿದ ಕೊರತೆ ಬರುವುದಿಲ್ಲ. ನಮ್ಮಲ್ಲಾಗಲ್ಲ. ನಮ್ಮ ಉತ್ತರ ಕನ್ನಡದಲ್ಲಿ ಮೊದ್ಲು ಮೇರು ನಟರು ಬಹಳ ಜನ ಇದ್ರಲ್ಲ. ನಾನು ಮೊದ್ಲು ಹೇಳಿದಾಗ ಶಂಭು ಹೆಗಡೆಯವರು, ಚಿಟ್ಟಾಣಿಯವರು, ನೀವು ಸಹಿತ ಎಲ್ಲ ಕಲಾವಿದರು ನಮ್ಮ ದೊಡ್ಡ ಕಲಾವಿದರು. ದಕ್ಷಿಣ ಕನ್ನಡಕ್ಕೆ ಉತ್ತರ ಕನ್ನಡದ ಕಲಾವಿದರು ದೊಡ್ಡ ಜೀವ ತುಂಬುತ್ತಿದ್ರು, ಹೆಚ್ಚು ಪ್ರಾಶಸ್ತ್ಯ ಬಂದಿದ್ದು. ಆಗ ಉತ್ತರ ಕನ್ನಡದ ಕಲಾವಿದರು ಅಷ್ಟು ಹೆಸರು ಹೆಮ್ಮೆ ಪಡುವಂಥದ್ದು. ಅಲ್ಲೋದು ಅಷ್ಟು ಅವ್ರು ಚಾಪ್ ಬಿಡ್ಲಿಲ್ಲ, ಗತ್ತುಗಾರಿಕೆ ಅಂತ ಇರ್ತಿದ್ರು. ಆದ್ರೆ ನಮ್ಮ ಜಿಲ್ಲೆಗೆ ಸ್ವಲ್ಪ ಈಗ ನಮಗೆ ಒಂದು ಬೇಸರ ಅಂದ್ರೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಎರಡು ಜಿಲ್ಲೆಯಿಂದ 48 ಮೇಳ ನಡೀತಾ ಇದೆ, ವೃತ್ತಿ ಮೇಳ 48. ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ವೃತ್ತಿ ಮೇಳ ಇಲ್ಲ. ಅದೇ ಬೇಸರ ನಮಗೆ. ಯಾಕಂದ್ರೆ ಕಲಾವಿದರು ನಮ್ಮಲ್ಲಿ ಹೆಸರು ಮಾಡಿದ ಕಲಾವಿದರು ದಕ್ಷಿಣ ಕನ್ನಡದ ಮೇಳದಲ್ಲಿ ಹೋಗಿ ದುಡಿಬೇಕು ಅಲ್ಲ. ಅವ್ರು ಧರ್ಮಕ್ಕೆ ದುಡಿಸೋದಿಲ್ಲ, ಕೈ ತುಂಬ ಸಂಬಳ ಕೊಡ್ತಾರೆ. ಆದ್ರೂ ನಮ್ಮ ಉತ್ತರ ಕನ್ನಡದಲ್ಲಿ 1-2 ಮೇಳ ಇದ್ರೆ ನಮ್ಮ ಉತ್ತರ ಕನ್ನಡ ಕಲಾವಿದರು ಇಲ್ಲೇ ಬರ್ತಿದ್ರು, ನಮ್ಮ ಬದುಕನ್ನು ಹಸನಗೊಳಿಸ್ತಿದ್ರು. ಇನ್ನು ಕಲಾವಿದ ಉತ್ತೇಜನಗೊಂಡು ಇನ್ನೂ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಬರ್ತಿದ್ರು. ನಮ್ಮ ಉತ್ತರ ಕನ್ನಡದಲ್ಲಿ ಈಗ ಹೆಚ್ಚು ಕಲಾವಿದರು ಮೊದಲೇ ಒಂದು ತಲೆಮಾರಿನ ಕಲಾವಿದರು ಮತ್ತೆ ಕಲಾವಿದ ಇಲ್ಲ ಅಂತ ಆಗ್ಬಿಟ್ಟಿದ್ರು. ಈಗ ಎಲ್ಲೋ ಅಲ್ಲೊಬ್ಬ ತಯಾರಾಗ್ತಾರೆ ಅಷ್ಟೇ ಬಿಟ್ಟರೆ ಅಲ್ಲಾಗಲ್ಲ. ಪ್ರತಿ ಶಾಲೆಯಲ್ಲೂ ಯಕ್ಷಗಾನ ಅಧ್ಯಯನ ಮಾಡಿಸೋದಕ್ಕಾಗಿ ಅವರಿಗೆ ಮಕ್ಕಳಿಂದನೇ ಪಾಲಕರು ಅದನ್ನು ಅಷ್ಟು ಹುಡುಪಿನಿಂದ ಮಕ್ಕಳನ್ನು ಯಕ್ಷಗಾನ ಕಲಿಸ್ತಾರೆ, ಇದು ಮಾಡ್ತಾರೆ. ಹಾಗಾಗಿ ಅಲ್ಲಿ ಯಕ್ಷಗಾನ ತುಂಬಾ ಹೊಡಿದೆ. 48 ಮೇಳ ನಿರಂತರ ನಡೀತಾ ಇದೆ, ನಿರಂತರ. ಬಹುಶಃ ಒಂದು ದಿವಸಕ್ಕೆ 2-3 ಕೋಟಿ ರೂಪಾಯಿ ಹಣವನ್ನು ಯಕ್ಷಗಾನಕ್ಕೆ ತೊಡಗಿಸ್ತಾರೆ ದಕ್ಷಿಣ ಕನ್ನಡದಲ್ಲಿ. ನಮ್ಮ ಉತ್ತರ ಕನ್ನಡದಲ್ಲಿ ಒಂದು ವೃತ್ತಿ ಇದೆ. ಯಾವುದು ಅಮೇಚೂರ್ ಅಂತ ನಾವು ಸಾಧಾರಣ ಈ ಪ್ರಾರಂಭಿಕ ಸಂಘದ ನಟ ಅಂತೀವಿ ನಾವು. ಎಲ್ಲ ಅಲ್ಲೊಂದಿಲ್ಲ ಇದೆ. ನಮ್ಮ ಸಿದ್ದಾಪುರ ತಾಲೂಕು 4 ಮೇಳ ಇದೆ. ಒಂದು ಹೆಮ್ಮನ ಬಯಲು ಮೇಳ, ಒಂದು ಕಿಲಾರ್ ಮೇಳ ವಾಸು ನಾಯಕರು ನಡೆಸೋದು, ಕಡೆ ಮತ್ತು ಹೆಗ್ಗಡೆ ರಘುಪತಿ ನಾಯಕರ ಮೇಳ. ಇಲ್ಲಿ ಬೇರೆ ಕಡೆ ನಾನು ಕೃಷ್ಣಾಜಿ ನಾನು ಮಾಡಿದ ಮೇಳ ಈಗ ನಮ್ಮ ತಮ್ಮ ನಡೆಸೋದು. ಇದೇ ಅಷ್ಟೇ. ಅದೇನು ಕಾರ್ಯಕ್ರಮ ಇದ್ರೆ ಯಾರೋ ಇಲ್ಲೇ ಕೊಟ್ಟರೆ ಆಟ ಮಾಡುದು, ಇಲ್ಲಿ ಖಾಲಿ ಇರ್ತದೆ. ಅಲ್ಲಿ ಆಗಲ್ಲ. 6 ತಿಂಗಳು ಒಂದು ದಿವಸ ಬಿಡದೆ ನಿರಂತರ ನಡೆಯೋದಿಲ್ಲ. ಇನ್ನು ಎಷ್ಟು ವರ್ಷಗಳ ಕಾಲ ಬುಕಿಂಗ್ ಆಗಿದೆ ಅಂತಂದ್ರೆ 50ನೇ ವರ್ಷಗಳವರೆಗೆ ಬುಕಿಂಗ್ ಮೇಳ ಅಷ್ಟು ಯಕ್ಷಗಾನ ಸೇವೆ ನಡೀತಾ ಇದೆ. ಅದು ಮತ್ತೆ ಅಷ್ಟು ಪೋಷಕರು ಆಗಿದ್ದಾರೆ. ಯಕ್ಷಗಾನ ವಲಯದಲ್ಲಿ ಒಬ್ಬ ಕಲಾವಿದ ಅಲ್ಲೇನಾದ್ರು ಹುಟ್ಟಬೇಕು, ಸಾಯ್ಬೇಕು ಅಂತ ದಕ್ಷಿಣ ಕನ್ನಡ ಒಬ್ಬ ಕಲಾವಿದ ಜೀವಿತಾವಧಿಯಲ್ಲಿ ಅವನು ಸಾಧನೆ ಮಾಡಿದ್ ನೋಡಿದ್ರೆ ಅವರು ಈಗ ನಾನೇನು ತಿಳ್ಕೊಳ್ಳಿ ಅಲ್ಲಿ ಹೋಗಿ ನಾನೊಂದು ಹೀಗೆ ಮಾಡ್ತೀನಿ, ಮನೆ ಕಟ್ತೀನಿ ಅಥವಾ ಏನಾದ್ರು ಮತ್ತೆ ಲಕ್ಷಾಂತರ ರೂಪಾಯಿ ನಾವು ಒಟ್ಟು ಮಾಡ್ಕೊಂಡು ಬರ್ಬೋದು ಜನರಲ್ಲಿ ಹೇಳಿ. ಆದ್ರೆ ನಮ್ಮ ಉತ್ತರ ಕನ್ನಡದಲ್ಲಿ ಏನ್ ಮಾಡ್ತಾರೆ, ಈ ಕಲೆಗೂ ಅಷ್ಟು ಬೆಲೆ ಕೊಡುದಿಲ್ಲ, ಕಲಾವಿದನ ಅಷ್ಟು ಗೌರವ ನೋಡುವುದಿಲ್ಲ. ಬಟ್ ಇದ್ದಾರೆ ನಮ್ಮಲ್ಲಿ ಕಲಾವಿದ ಅಂತ. ಮುಂದಿನ ದಿನಗಳಲ್ಲಿ ಸಪೋರ್ಟ್ ಕಡಿಮೆ. ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮವರು ಅದನ್ನ ಆ ಬದಲಾವಣೆ ಬರ್ಬೇಕು. ಯಾಕಂದ್ರೆ ಕಲಾವಿದರು ಅಂದ್ರೆ ಕಲಾ ತಾಯಿಯ ಆರಾಧಕರು. ಬರೀ ಅವನೊಂದೇ ಹೆಸರು ಸ್ವಂತಕ್ಕೆ ಬರುದಿಲ್ಲ. ಈಗ ನಮ್ಮ ಬೇಡ್ಕಣಿ ಅನ್ನೋ ಊರು ಇಡೀ ಕರ್ನಾಟಕ ತುಂಬಾ ಹೆಸರು ಬಂತದ್ದು. ಅದು ನಾನೊಬ್ಬ ಕಲಾವಿದ ಮೂಲಕ ಹೆಸರು ಬಂತು. ಬರೀ ಸಿದ್ದಾಪುರ ತಾಲೂಕಿಗೆ ಬೇಡ್ಕಣಿ ಅಂತ ಗೊತ್ತಿರ್ತಿತ್ತು, ಬೇಡ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಗೊತ್ತಾಗ್ತಿತ್ತು. ಇಡೀ ರಾಜ್ಯ ಬೇಡ್ಕಣಿ ಅಂತ ಎಲ್ಲ ಕಡೆಗೆ ನನ್ನಂತರ ಇನ್ನು 10 ಕಲಾವಿದ 100 ಕಲಾವಿದ ಇದ್ರೆ ಈಗ ಚಿಟ್ಟಾಣಿಯವರು ಸಾಮಾನ್ಯ ಒಂದು ಸಣ್ಣ ಹಳ್ಳಿಯಲ್ಲಿ ಬೆಳೆದವರು, ಅವ್ರ ಹೆಸರು ಇಡೀ ವಿಶ್ವಕ್ಕೆ ಬಂತು. ಯಾಕಂದ್ರೆ ಆ ಪದ್ಮಶ್ರೀ ಬಂದದ್ರಿಂದ, ಶಂಭು ಹೆಗಡೆಗೂ ರಾಷ್ಟ್ರ ಪ್ರಶಸ್ತಿ ಬಂದದ್ರಿಂದ ಅವರಿಗೂ ಇಡೀ ಕರ್ನಾಟಕ ತುಂಬಾ ರಾಷ್ಟ್ರ ತುಂಬಾ ಹೆಸರು ಬಂತು. ಅದು ನಮ್ಮ ಜೀವಿತಾವಧಿ ಏನ್ ಗಳಿಸ್ತೇವೆ ಅಂತಲ್ಲ, ಏನ್ ಉಳಿಸ್ತೇವೆ ಅಂತ ಅದು ಹೆಸರು ಉಳಿತದೆ. ಮನುಷ್ಯನಿಗೆ ಮಗು ಒಂದು ಹುಟ್ಟಿದಾಗ ಉಸಿರು ಇರ್ತದೆ, ಹೆಸರು ಇರುವುದಿಲ್ಲ. ಆಗ ಅವ ಸಾಯುವಾಗ ಹೆಸರು ಉಳಿತದೆ, ಉಸಿರು ಹೋಗಿರ್ತದೆ. ಅದು ಅವನ ಬದುಕಿನ ಅರ್ಥ. ಅಂತ ಒಂದು ಉತ್ತುಂಗ ಶಿಖರಕ್ಕೆ ಇರಬೇಕಿದ್ರೆ ಅವನ ಸತ್ತು ಎಷ್ಟೋ ವರ್ಷ ಆಗಿರಿ. ಈಗ ನಮ್ಮ ಉದಾಹರಣೆಗೆ ನಮ್ಮ ಮೊದಲು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಮಹಾತ್ಮ ಗಾಂಧೀಜಿನೋ ನೆಹರು ಇದೆ, ಅವ್ರ ಹೆಸರು ಈಗಲೂ ಅಚ್ಚಳಿಯದೆ ಉಳಿದಿದೆ. ಯಾಕಂದ್ರೆ ಮಾಡಿದ ಹೆಸರು ಇದೆ. ದೇಶ ತುಂಬಾ ಹೇಳ್ತಾರೆ. ಈಗ ನಾವು ಉಳಿದ ನಂತರ ಈಗ ನಾವು ಶಂಭು ಹೆಗಡೆ ತೀರೋಗಿದ್ದಾರೆ, ಚಿಟ್ಟಾಣಿಯವ್ರು ತೀರೋಗಿದ್ದಾರೆ, ಮಾಮೂಲಿ ಹೆಗಡೆ ತೀರೋಗಿದ್ದಾರೆ, ಜಲವಳ್ಳಿ ತೀರೋಗಿದ್ದಾರೆ. ಆಗ ಅವ್ರ ಹೆಸರು ಈಗಲೂ ಒಬ್ಬ ಕಲಾವಿದ ಬಣ್ಣ ಹಚ್ತಾನಂತ ಅವ್ರ ಹೆಸರು ನೆನ್ಪು ಮಾಡ್ಕೊಂಡೆ ಬಣ್ಣ ಹಚ್ಚೋದು. ಯಾಕಂದ್ರೆ ಅಷ್ಟು ಆ ಚಾಪ್ ಮೂಡಿಸಿದ್ದಾರೆ. ಯಕ್ಷಗಾನದಲ್ಲಿ ಅಷ್ಟೇ ಹೆಸರು ಬರ್ತದಲ್ಲ, ಅವನ ಜೀವನಕ್ಕೆ ಒಂದು ದೊಡ್ಡ ಹೆಮ್ಮೆ ಅದೇ. ಯುವಕರಿಗೆ ಏನಂತಾರೆ ಯಕ್ಷಗಾನಕ್ಕೆ? ನಾವು ಅದಷ್ಟು ಹೇಳುತ್ತದೆ. ಈಗಲೂ ಸಾಧಾರಣ ನಮ್ಮ ಶಿರ್ಸಿ ಸಿದ್ದಾಪುರ ಇಲ್ಲೆಲ್ಲ ಯಕ್ಷಗಾನ ಕಲಿಯುವ ಆಸಕ್ತಿ ಹೆಚ್ಚಾಗಿದ್ದಾರೆ, ಕಲಿಸುವವ್ರು ಬೇಕು. ನಾನು ಈ ಸಮಯದಲ್ಲೂ ನಾನು ಯಕ್ಷಗಾನ ಕ್ಲಾಸ್ ಎಲ್ಲ ಮಾಡ್ತಾ ಈ ವಯಸ್ಸಿನಲ್ವಾ
ಬೆಂಗಳೂರಂತ ಸಿಟಿಯಲ್ಲಿ ಮತ್ತೆ ಯಕ್ಷಗಾನ ಇರ್ಲಿಲ್ಲ. ಈಗ ಅಲ್ಲಿ ಸ್ವಲ್ಪ ಹೆಚ್ಚಿಗೆ ಬೆಂಗಳೂರಲ್ಲಿ ತುಂಬಾ ಇದೆ. ಹೌದು, ಅಲ್ಲಿ ಎಲ್ಲ- class ಗಳು ನಡೀತಾ ಹೌದು, ಇರೋದು. ಯಕ್ಷಗಾನ ಕ್ಲಾಸ್ ಮಾಡೋರು ಇದ್ದಾರೆ, ಯಕ್ಷಗಾನ ಕಲಿಸ್ತಾ ಇದ್ದಾರೆ, ಕಲಿತಾ ಇದ್ದಾರೆ. ಈಗ ನಾವು ಇಲ್ಲಿಂದ ಒಂದು ತಂಡ ತಗೊಂಡು ಬೆಂಗಳೂರಲ್ಲಿ ಆಟ ಹಾಕಿದ್ರೆ ತುಂಬಾ ಒಳ್ಳೆ ಹೌಸ್ಫುಲ್ ಕಲೆಕ್ಷನ್ ಆಗ್ತದೆ. ಹೌದು. ಅದು ಆ ಪರಿವರ್ತನೆ ಬೇಕು. ಹೌದು. ಬರೇ ನಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಅಥವಾ ಉಡುಪಿ ಜಿಲ್ಲೆ ಅಲ್ಲ, ಚಿಕ್ಕಮಗಳೂರು ಜಿಲ್ಲೆ, ಒಂದು 4-5 ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ಹೀಗೆ ಹುಟ್ಟುಬಿಟ್ರೆ. ಈಗ ಆ ಕಡೆ ಗುಲ್ಬರ್ಗ ಆ ಸೈಡ್ ನಲ್ಲಿ ಸಹಿತ ನಮ್ಮ ಉನ್ನತ ಮೇಳದಲ್ಲಿ ಕೇಂದ್ರದಲ್ಲಿ ಕಲಿತು ಯಕ್ಷಗಾನ ಮೇಳದಲ್ಲಿ ಕಲಾವಿದರಾಗಿದ್ದಾರೆ. ಹಾಗೆ ಒಬ್ಬೊಬ್ರು ಬಂದ್ರೆ ಅದು ವ್ಯಾಪಿಸ್ತದೆ. ಅದು ಹಂಗೆ ಆಗ್ತದೆ. ಅದೇ ರೀತಿ ಇರ್ಬೇಕು ಅಂತ ನಮ್ಮ ಆಸೆ. ಎಷ್ಟೇ ಒಂದು ಬ್ಯುಸಿ ಆಗಿರ್ತೀರಿ, ಎಷ್ಟೊಂದು ಈಗ ಕಾರ್ಯಕ್ರಮಗಳಿದೆ ಅಂತ ಸಂದರ್ಭದಲ್ಲಿ ಸಹಿತ ನೀವು ಒಂದು ಸ್ವಲ್ಪ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಒಂದು ಬಿಡುವು ಮಾಡ್ಕೊಂಡು ನಮ್ಮ ಪ್ರೇಕ್ಷಕ ಸಲುವಾಗಿ ನೀವು ಒಂದು ಬಿಡುವು ಸಮಯ ಮಾಡಿ ನಿಮ್ಮ ಅನಿಸಿಕೆ ಹಂಚಿಕೊಡೋದಕ್ಕೆ ನಿಜವಾಗ್ಲೂ ನಾನು ಈಗ ಧನ್ಯವಾದವನ್ನು ಅರ್ಪಿಸ್ತೇನೆ. ನಿಮ್ಮ ಸಂಸ್ಥೆಯವರು ನನ್ನನ್ನ ಗುರುತಿಸಿ ಮತ್ತೆ ಇಲ್ಲಿಗೆ ಬಂದು, ಅದು ನೀವು ಶ್ರಮ ಪಟ್ಟು ಯಾವುದೋ ಊರಿಂದ ಇಲ್ಲಿಗೆ ಬಂದು ನನ್ನ ಮನೆ ಹುಡ್ಕೊಂಡು ಬರೋದು ಕಷ್ಟ. ಇದು ದಂಡಕಾರಣ್ಯ. ಅಂತ ಪ್ರದೇಶಕ್ಕೆ ನಮ್ಮನ್ನು ಹುಡ್ಕೊಂಡು ಬಂದು ಕಾರಣ ನೀವು ಸಾಧನೆ ಮಾಡಿರ್ತೀರ. ಜೊತೆಗೆ ಈ ನನ್ನ ಎಲ್ಲ ಒಂದು ಯಕ್ಷಗಾನ ವಿವರವನ್ನು ಆಲಿಸಿದ್ದೀರಿ, ಮತ್ತೆ ಮುಂದಿನ ಎಲ್ಲ ಯುವ ಪೀಳಿಗೆಗೆ ಆದರ್ಶ ಆಗುವಂತೆ ಒಂದು ಇದು ಕೊಟ್ಟಿದೆಯಲ್ಲ, ನಿಮ್ಮ ಈ ಸಂಸ್ಥೆಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ.